ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 30ನೆಯ ಶ್ಲೋಕ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. He who sees me, the universal self, present in all beings and all beings existing within me, he is never out of my sight, nor am I ever out of his sight. ಆತ್ಮಜ್ಞಾನಿಯ ಲಕ್ಷಣವನ್ನು ಹೇಳ್ತಾ ಇದೆ. ಯಾರಿಗೆ ಆತ್ಮಜ್ಞಾನವಾಗಿದೆ ಅವ್ರು ಹೇಗಿರ್ತಾರೆ? ಯಾರು ಎಲ್ಲ ಕಡೆಯೂ ನನ್ನನ್ನು ನೋಡುತ್ತಾರೆಯೋ ಮತ್ತು ಎಲ್ಲವನ್ನು ತನ್ನಲ್ಲಿ ನೋಡುತ್ತಾರೆಯೋ ಅಂಥವರಿಗೆ ನಾನು ಸಿಗುವುದಿಲ್ಲ ಅಂತ ಅನ್ನಂಗಿಲ್ಲ, ಮತ್ತು ಅವರು ನನ್ನನ್ನು ಬಿಟ್ಟು ಇರುವುದಿಲ್ಲ ಅಂತೂ ಅನ್ನುವಂಗಿಲ್ಲ. ಅಂದರೆ ಸರ್ವತ್ರ ವ್ಯಾಪಿಸಿಕೊಂಡಿರತಕ್ಕಂಥ ಪರಮಾತ್ಮನನ್ನು ಜ್ಞಾನಿಯಾಗಿರ್ತಕ್ಕಂಥವನು ಸಹಜವಾಗಿ ನೋಡ್ತಾನೆ. ಯಾರು ಆ ಭಗವಂತನನ್ನು ಎಲ್ಲ ಕಡೆಗೂ ನೋಡ್ತಾರೆಯೋ ಅವರನ್ನು ಭಗವಂತ ಯಾವಾಗಲೂ ಅವರ ಜೊತೆಗೆ ಇರುತ್ತಾನೆ ಅಂತ. ಕಾರಣ ಏನಂತಂದರೆ, ನಾನು ಒಬ್ಬರನ್ನು ಕರೆದರೆ ಅವರು ನನ್ನ ಕಡೆಗೆ ನೋಡ್ತಾರೆ, ನಾನು ಇವಾಗ ಒಮ್ಮೆ ಅವರನ್ನು ಕರೆದರೆ ಅವರು ನನ್ನ ಮತ್ತೊಮ್ಮೆ ಕರೀತಾರೆ, ನಾನು ಅವರಿಗೆ ಕರುಣೆ ತೋರಿಸಿದರೆ ಅವರು ನನ್ನ ಮೇಲೆ ಕರುಣೆ ತೋರಿಸ್ತಾರೆ, ನಾನು ಅವರಿಗೆ ಸಹಾಯ ಮಾಡಿದರೆ ಅವರು ನನಗೆ ಸಹಾಯ ಮಾಡ್ತಾರೆ, ನಾನು ಅವರ ಜೊತೆಗೆ ಇರುತ್ತೇನೆ ಅಂತಾದರೆ ಅವರು ನನ್ನ ಜೊತೆಗೆ ಇರುತ್ತಾರೆ. ನಾನು ಅವರನ್ನು ಯಾವಾಗೂ ಗೌರವಿಸುತ್ತೇನೆ, ಪ್ರೀತಿಸುತ್ತೇನೆ ಅಂತಂದರೆ ಅವರು ನನ್ನನ್ನು ಕೂಡ ಗೌರವಿಸುತ್ತಾರೆ, ಪ್ರೀತಿಸುತ್ತಾರೆ. ಲೋಕ ವ್ಯವಹಾರದಲ್ಲಿಯೇ ಹೀಗೆ ಪರಸ್ಪರರಲ್ಲಿ ವ್ಯವಸ್ಥೆ ಇದೆ. ಆದರೆ ಭಗವಂತನಲ್ಲಿ ಇನ್ನೂ ಎಷ್ಟಿರಬಾರದು? ಭಗವಂತನು 84 ಲಕ್ಷ ಜೀವರಾಶಿಗಳನ್ನೆಲ್ಲ ನಿರ್ಮಾಣ ಮಾಡಿ, ಪಂಚಭೂತಾತ್ಮಕಗಳನ್ನೆಲ್ಲ ನಿರ್ಮಾಣ ಮಾಡಿ, ಪಂಚವಿಂಶತಿ ತತ್ವಾತ್ಮಕವಾದಂಥ ಪ್ರಪಂಚವನ್ನು ನಿರ್ಮಾಣ ಮಾಡಿ, ಇದರಲ್ಲಿ ಆತನು ವ್ಯಾಪಿಸಿಕೊಂಡಿದ್ದು ಇದನ್ನು ಯಾವಾಗಲೂ ಕೂಡ ರಕ್ಷಣೆ ಮಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. ಮತ್ತು ಇದರಲ್ಲಿಯೇ ಆತನು ವ್ಯಾಪಿಸಿಕೊಂಡು ಸಮಂಪಶ್ಯತಿ ಅನ್ನುವಂಥ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾನೆ. ಯಾರು ಎಲ್ಲಿದ್ದಾರೆ, ಯಾರು ಏನು ಮಾಡ್ತಾ ಇದ್ದಾರೆ ಎಂಬ ಎಲ್ಲ ವಿಚಾರಗಳನ್ನು ಆತನು ತಿಳಿಯುತ್ತಿರುತ್ತಾನೆ. ಹೀಗಿರಬೇಕಾದಾಗ ಅವನನ್ನು ನಾವು ನೋಡ್ತಾ ಇದ್ದೇವೆ, ಅವನ ಕಡೆಗೆ ನಾವು ಹೋಗ್ತಾ ಇದ್ದೇವೆ, ಅವನ ಚಿಂತನೆ ಮಾಡ್ತಾ ಇದ್ದೇವೆ ಅಂತಂದಾಗ ಅದು ಆತ್ಮಚಿಂತನೆಯಾಗಿ ಪರಿವರ್ತಿಸುತ್ತದೆ. ಯಾರು ಆತ್ಮಚಿಂತನೆಯನ್ನು ಮಾಡ್ತಾ ಇರ್ತಾರೋ ಅವರನ್ನು ಭಗವಂತ ಯಾವ ಕಾಲಕ್ಕೂ ಬಿಟ್ಟಿರೋದಿಲ್ಲ. ಭಗವಂತನನ್ನು ಬಿಟ್ಟು ಅವರು ಇರುವುದಕ್ಕೆ ಸಾಧ್ಯವಿಲ್ಲ. ಉತ್ತಮವಾಗಿರ್ತಕ್ಕಂಥ ದೃಷ್ಟಾಂತಗಳೇನು ಅಂತಂದರೆ, ಯಾವ ಪ್ರದೇಶದಲ್ಲಿಯೂ ಕೂಡ ಗಾಳಿ ಇಲ್ಲ ಅಂತ ಹೇಳುವಂಗಿಲ್ಲ, ಗಾಳಿ ಇಲ್ಲದ ಪ್ರದೇಶ ಎಲ್ಲಿಯೂ ಇಲ್ಲ ಅಂತಲೂ ಕೂಡ ಹೇಳುವಂಗಿಲ್ಲ. ಈ ವ್ಯವಹಾರವೇ ಪಂಚೀಕರಣವಾಗಿರ್ತಕ್ಕಂಥ ಪ್ರಪಂಚ. ಇಲ್ಲಿ ಎಲ್ಲ ಕಡೆಗೂ ಎಲ್ಲವೂ ಕೂಡ ಸಾಮಾನ್ಯ ಅಂಶದಿಂದ ಬೆಸೆದುಕೊಂಡಿರುವಂಥದ್ದಾಗಿರೋದು. ಈ ಪ್ರಪಂಚವೇ ಹೀಗಿರಬೇಕಾದರೆ ಪ್ರಪಂಚ ನಿರ್ಮಾತೃ ಆಗಿರ್ತಕ್ಕಂಥ ಭಗವಂತ ಅಲ್ಲಿ ಇಲ್ಲದಲೇ ಅದು ಇರಲು ಸಾಧ್ಯ? ಹಾಗಾಗಿ ಎಲ್ಲರೂ ಎಲ್ಲ ದೃಷ್ಟಿಯಿಂದಲೂ ಭಗವಂತನ ಸ್ವರೂಪಿಗಳಾಗಿರುವುದರಿಂದ, ಭಗವಂತನ ಚೈತನ್ಯ ಇರುವುದರಿಂದ, ಎಲ್ಲ ಭಗವತ್ ಸ್ವರೂಪವಾಗಿರುವುದರಿಂದ ಎಲ್ಲ ಕಡೆಗೂ ಆತನು ಗಮನಿಸುತ್ತಾನೆ, ಇರುತ್ತಾನೆ. ಯಾರು ಇದನ್ನು ಅರ್ಥ ಮಾಡಿಕೊಳ್ತಾರೋ ಅವರೇ ಭಗವಂತನನ್ನು ನೋಡಿದಂತೆ. ನೋಡುವುದು ಅಂತಂದರೆ ಈ ಕಣ್ಣಿನಿಂದ ಹೋಗಿ ನಾವು ನೋಡಬೇಕು ಅಂತಲ್ಲ.
ಭಗವಂತನು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿದ್ದಾನೆ, ನಮ್ಮಲ್ಲಿಯೂ ಇದ್ದಾನೆ, ಒಳಗಡೆಯೂ ಇದ್ದಾನೆ, ಹೊರಗಡೆಯೂ ಇದ್ದಾನೆ, ಮತ್ತು ಅವರಲ್ಲಿಯೂ ಇದ್ದಾನೆ, ಇವರಲ್ಲಿಯೂ ಇದ್ದಾನೆ, ಎಲ್ಲ ಜೀವ ಜಂತುಗಳಲ್ಲಿ ಇದ್ದಾನೆ ಅನ್ನುವುದನ್ನು ಯಾರು ಅರ್ಥ ಮಾಡಿಕೊಂಡಿವಿ ಅಂದರೆ ನಾವು ಭಗವಂತನನ್ನು ನೋಡಿದಂತೆ ಆಯಿತು ಅಂತ ಅರ್ಥ. ಹರಿ ಓಂ ತತ್ಸತ್.